when we are sitting in front of the word of God, let us turn our attention to 1 Corinthians chapter 2. ನಾವು ದೇವರ ವಾಕ್ಯದ ಮುಂದೆ ಕುಳಿತಿರುವಾಗ ಈ ಬೆಳಗಿನ ಜಾವಕ್ಕಾಗಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 2ನೇ ಅಧ್ಯಾಯವನ್ನು ನೋಡೋಣ. We will read verse 11 to 16. 11 to 16. 1 ಕೊರಿಂಥ 2ನೇ ಅಧ್ಯಾಯದ 11 ರಿಂದ 16ರ ವಚನಗಳವರೆಗೂ ಓದಿಕೊಳ್ಳೋಣ. You want me to read in Kannada, brother? Yeah, you can read in Kannada. ಯಾಕೆಂದರೆ ಮನುಷ್ಯನ ಒಳಗಿನ ವಿಷಯಗಳು ಅವನಲ್ಲಿರುವ ಆತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿದಾವು. ಹಾಗೆಯೇ ದೇವರ ವಿಷಯಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನೇ ಹೊಂದಿದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ಪರಿಶುದ್ಧಾತ್ಮನು ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮೀಕವಾದವುಗಳೊಂದಿಗೆ ಹೋಲಿಸುತ್ತೇವೆ. ಆದರೆ ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಅಂಗೀಕರಿಸುವುದಿಲ್ಲ. ಯಾಕೆಂದರೆ ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತವೆ, ಇಲ್ಲವೇ ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಆತ್ಮನಿಂದ ನಡೆಸಲ್ಪಡುವವನೋ ಎಲ್ಲವನ್ನು ವಿಚಾರಿಸಿ ತಿಳುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ಯಾಕೆಂದರೆ ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು? ನಮಗಾದರೂ ಕ್ರಿಸ್ತನ ಮನಸ್ಸು ಇರುತ್ತದೆ. We very well know that Apostle Paul is writing this epistle to the church in Corinth. ನಮ್ಗೆಲ್ಲರೂ ತಿಳಿದಿರುವ ಹಾಗೆ ಅಪೊಸ್ತಲನಾದಂತ ಪೌಲನು ಕೊರಿಂಥ ಪಟ್ಟಣದಲ್ಲಿರುವಂತಹ ಸಭೆಗೆ ಈ ಒಂದು ಪತ್ರಿಕೆಯನ್ನ ಬರೆಯುವನಾಗಿದ್ದಾನೆ. In chapter 1 verse 18 we can see that the word of cross is foolishness to those who are perishing. ನಾವು ಮೊದಲನೇ ಅಧ್ಯಾಯದ 18ನೇ ವಚನದಲ್ಲಿ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಎಂದು ಓದುತ್ತೇವೆ. But to us who are being saved it is the power of God. ಆದರೆ ನಮಗ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. We can see the ministry of Paul in Corinth. ನಾವು ಪೌಲನು ಕೊರಿಂಥ ಪಟ್ಟಣದಲ್ಲಿ ಮಾಡಿದಂತಹ ಸೇವೆ ವಿಷಯವಾಗಿ ನೋಡುವಾಗ when we see his ministry in chapter 2 verse 4 we can see that verse 4 and 5 it is not only in verse 5 what we are reading is my message and my preaching were not persuasive words of wisdom but in demonstration of the spirit and of power. ನಾವು ಪೌಲನ ಒಂದು ಸೇವೆಯನ್ನು ಕೊರಿಂಥ ಪಟ್ಟಣದಲ್ಲಿ ಪೌಲನು ಮಾಡಿದ ಸೇವೆ ಕುರಿತಾಗಿ ನೋಡುವಾಗ 2ನೇ ಅಧ್ಯಾಯದ 4 ಮತ್ತು 5ನೇ ವಚನಗಳಲ್ಲಿ ನೋಡುತ್ತೇವೆ. ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸಲಿಲ್ಲ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. It is by the demonstration of spirit and power. ಅದು ದೇವರ ಶಕ್ತಿಯನ್ನು ತೋರಿಸುವಂತದ್ದಾಗಿತ್ತು. It's not by merely by words. ಅದು ಕೇವಲ ಮಾತುಗಳು ಅಥವಾ ಮನವೊಲಿಸುವಂತಹ ಮಾತುಗಳಾಗಿರದೆ not by the beautiful part of his words but by the power of Holy Spirit. ಪೌಲನ ಸುಂದರವಾದಂತಹ ಮಾತುಗಳಿಂದ ಅಲ್ಲದೆ ಪವಿತ್ರಾತ್ಮನ ಬಲದಿಂದ ಮಾಡಿದಂತಹವುಗಳಾಗಿದ್ದವು. So that is why God acted there in especially in the city of Corinth. ಆದ ಕಾರಣದಿಂದಲೇ ದೇವರು ವಿಶೇಷವಾಗಿ ಕೊರಿಂಥ ಪಟ್ಟಣದಲ್ಲಿ ಕ್ರಿಯೆ ಮಾಡಿದನು. We know the city was a bad kind of city and lot of problems were in that city. ನಮಗೆ ತಿಳಿದಿರುವ ಹಾಗೆ ಕೊರಿಂಥ ಪಟ್ಟಣವು ಬಹಳ ಕೆಟ್ಟದಾದಂತಹ ಮತ್ತು ಅನೇಕ ಸಮಸ್ಯೆಗಳಿಂದ ಕೂಡಿದಂತಹ ಪಟ್ಟಣವಾಗಿತ್ತು. There was a great temple in that city. ಆ ಒಂದು ಪಟ್ಟಣದಲ್ಲಿ ಒಂದು ದೊಡ್ಡದಾದಂತಹ ದೇವಸ್ಥಾನವಿತ್ತು. In connection with that temple lot of bad things were happening. ಆ ಒಂದು ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಅನೇಕ ಅನೈತಿಕ ಚಟುವಟಿಕೆಗಳು ಅಲ್ಲಿ ನಡೆಯುತ್ತಿದ್ದವು. So when Paul came to Corinth and preached the gospel, it is not by merely the words but by the power of God many people saved and came to the saving knowledge of Christ.
ಆದ್ದರಿಂದ ಪೌಲನು ಕೊರಿಂಥ ಪಟ್ಟಣಕ್ಕೆ ಬಂದು ಪ್ರಸಂಗಿಸಿದಾಗ, ಅದು ಸುವಾರ್ತೆಯನ್ನು ಸಾರಿದಾಗ, ಅದು ತನ್ನ ಮಾನುಷ ಜ್ಞಾನದಿಂದ ಮಾಡದೆ ಪವಿತ್ರಾತ್ಮನ ಬಲದಿಂದ ಮಾಡಿದರಿಂದ ಅನೇಕರು ರಕ್ಷಣೆ ಹೊಂದಿ ಕರ್ತನನ್ನು ಕಂಡುಕೊಂಡರು. But there was a problem because their background was very bad, and because of that there was some problems in that church also. ಆದರೆ ಆ ಒಂದು ಸಭಿಕರು ಒಂದು ತಪ್ಪಾದ ಹಿನ್ನೆಲೆಯಿಂದ ಬಂದವರಾದ ಕಾರಣದಿಂದ ಆ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿದ್ದವು. So because of that, Paul wants to correct the Corinthian church through his epistle. ಈ ಕಾರಣದಿಂದ ಪೌಲನು ಕೊರಿಂಥ ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನು ತನ್ನ ಪತ್ರಿಕೆ ಮೂಲಕ ತಿದ್ದಲು ಬಯಸುತ್ತಿದ್ದಾನೆ. So that is why what we are reading in this chapter. ಅದನ್ನೇ ನಾವು ಈ ಅಧ್ಯಾಯದಲ್ಲಿ ಓದುವರಾಗಿದ್ದೇವೆ. When we come to verse 11, ನಾವು 11ನೇ ವಚನಕ್ಕೆ ಬರುವಾಗ there we can see that the spirit of man ಅಲ್ಲಿ ಮನುಷ್ಯನ ಆತ್ಮವನ್ನು ನೋಡುತ್ತೇವೆ, and spirit of God also we can see. ಮತ್ತು ಅಲ್ಲೇ ದೇವರ ಆತ್ಮವನ್ನು ಸಹ ನೋಡುತ್ತೇವೆ. We very well know that as human beings we have a spirit of man, a human spirit in us. ನಾವು ಮನುಷ್ಯರ ಕುರಿತಾಗಿ ನೋಡುವಾಗ ಮನುಷ್ಯರು ಅವರದೇ ಆದಂತಹ ಒಂದು ಆತ್ಮವನ್ನು ಹೊಂದಿದ್ದಾರೆ. That spirit, the creatures or other animals or birds around us are not having that type of spirit, but only human beings have the human spirit. ಆ ರೀತಿಯಾದಂತಹ ಒಂದು ಆತ್ಮವನ್ನ ಬೇರೆ ಸೃಷ್ಟಿಗಳು ಅಥವಾ ಪ್ರಾಣಿಗಳು ಹೊಂದಿರದೆ ಮನುಷ್ಯರು ಮಾತ್ರ ಅಂತ ಒಂದು ಆತ್ಮವನ್ನ ಹೊಂದಿದವರಾಗಿದ್ದಾರೆ. So there is a human spirit that is very well known by us. ನಮಗೆಲ್ಲರಿಗೂ ಹೆಚ್ಚಾಗಿ ಬಹಳ ಚೆನ್ನಾಗಿ ತಿಳಿದಿರುವಂತೆ ನಾವು ಮನುಷ್ಯನ ಒಂದು ಆತ್ಮವನ್ನ ಹೊಂದಿದ್ದೇವೆ. And there another spirit we can see that is spirit of God. ನಾವಲ್ಲಿ ದೇವರ ಆತ್ಮ ಎಂಬುದಾಗಿ ಮತ್ತೊಂದು ಆತ್ಮದ ಕುರಿತಾಗಿ ಓದುತ್ತೇವೆ. That is the spirit of God. ಅದು ದೇವರ ಆತ್ಮ. Before coming to faith, we were only having the human spirit. ನಾವು ನಂಬಿಕೆಗೆ ಬರುವುದಕ್ಕೆ ಮುಂಚೆ ನಾವು ಮಾನುಷಿಕವಾದ ಆತ್ಮವನ್ನು ಮಾತ್ರ ಹೊಂದಿದ್ದೆವು. So that spirit knows only the thoughts of man. ಆ ಒಂದು ಆತ್ಮವು ಮನುಷ್ಯನ ಆಲೋಚನೆಗಳನ್ನ ಮಾತ್ರ ತಿಳಿದಿರುವಂತದ್ದಾಗಿದೆ. That spirit knows the things of the world. ಆ ಆತ್ಮವು ಈ ಲೋಕದ ಸಂಗತಿಗಳನ್ನು ಅರಿತಿರುವಂತದ್ದಾಗಿದೆ. So we were that time we can think that we were natural man. ಆಗ ನಾವು ಅದನ್ನು ನಾವು ಸ್ವಾಭಾವಿಕ ಮನುಷ್ಯನೇ ಎಂಬುದಾಗಿ ಕರೆಯಬಹುದು. So normally that natural man will not accept the word of God. ನಾವು ಸಾಮಾನ್ಯವಾಗಿ ಪ್ರಾಕೃತ ಮನುಷ್ಯನೇ ಎಂಬುದಾಗಿ ಹೇಳುವಾಗ ಅವನು ದೇವರ ವಾಕ್ಯವನ್ನು ಸ್ವೀಕರಿಸುವುದಿಲ್ಲ. He is not at all interested on the God's word. ಆ ವ್ಯಕ್ತಿಯು ದೇವರ ವಾಕ್ಯದಲ್ಲಿ ಯಾವುದೇ ಆಸಕ್ತಿಯನ್ನು ಹೊಂದಿರುವುದಿಲ್ಲ. That is why when we are sharing gospel, how many people are responding? Very few people only are responding. ಈ ಕಾರಣದಿಂದಲೇ ನಾವು ಸುವಾರ್ತೆಯನ್ನು ಸಾರುವಾಗ ಹೆಚ್ಚು ಮಂದಿ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ, ಕೆಲವರು ಮಾತ್ರ ಪ್ರತಿಕ್ರಿಯಿಸುತ್ತಾರೆ. Recently I presented a small gospel audio message. ಇತ್ತೀಚೆಗಷ್ಟೇ ನಾನು ಒಂದು ಸಣ್ಣ ಒಂದು ಆಡಿಯೋ ಮೆಸೇಜ್ ಅನ್ನು ನಾನು ಕಳುಹಿಸಿದೆನು. It is only about for 5 minutes. ಅದೊಂದು ಸುಮಾರು ಒಂದು 4-5 ನಿಮಿಷಗಳಷ್ಟೇ. I made in a Malayalam language and shared. ನಾನು ಅದನ್ನ ಮಲಯಾಳಂ ಭಾಷೆಯಲ್ಲಿ ಮಾಡಿ ಅದನ್ನ ನಾನು ಹಂಚಿಕೊಂಡೆ. But the response is very, very poor. ಆದರೆ ಅದಕ್ಕೆ ಬಂದಂತ ಒಂದು ಪ್ರತಿಕ್ರಿಯೆ ಅದು ಬಹಳ ಕಡಿಮೆ. Even though this time is this corona time or pandemic time, people are not interested in gospel. ಈ ಒಂದು ಮಾರಕದ ಒಂದು ಮಧ್ಯದಲ್ಲೂ ಈ ಒಂದು ಮಾರಕದ ಸಮಯದಲ್ಲೂ ಜನರು ಸುವಾರ್ತೆಯಲ್ಲಿ ಆಸಕ್ತಿ ಇಲ್ಲದವರಾಗಿದ್ದಾರೆ. So sometimes we will think that these kind of problems, because of this problem, people will turn to God by due to this pandemic and all these difficult situations. ಕೆಲವೊಮ್ಮೆ ಇಂತಹ ಒಂದು ಮಾರಕದ ಸಂದರ್ಭಗಳಲ್ಲಿ ಅಥವಾ ಕಷ್ಟಕರವಾದಂತಹ ಸಂದರ್ಭಗಳಲ್ಲಿ ಜನರು ದೇವರ ಕಡೆಗೆ ತಿರುಗುತ್ತಾರೆ ಎಂಬುದಾಗಿ ನಾವು ಭಾವಿಸುತ್ತೇವೆ. But the thing is that the human heart is very hard. ಆದರೆ ನಿಜವಾದಂತಹ ಸಂಗತಿ ಏನೆಂದರೆ ಮನುಷ್ಯನ ಹೃದಯವು ಬಹಳ ಕಠಿಣವಾದದ್ದಾಗಿದೆ. In Old Testament we read in I think in Isaiah that is the human heart is harder like a diamond. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಮನುಷ್ಯನ ಹೃದಯವು ಅದು ವಜ್ರದ ಹಾಗೆ ಕಠಿಣವಾಗಿದೆ ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುತ್ತೇವೆ. So it is very, very hard.
ಅದು ಬಹಳ ಕಠಿಣವಾಗಿದೆ. So we were also like that earlier in our earlier time. ನಮ್ಮ ಒಂದು ಹಿಂದಿನ ಗತಕಾಲದಲ್ಲೂ ಸಹ ನಾವು ಇದೇ ರೀತಿಯಾಗಿದ್ದೆವು. We were like natural people. ನಾವು ಪ್ರಾಕೃತ ಮನುಷ್ಯರ ಹಾಗಿದ್ದೆವು. So we can think about our former stage when initially we heard gospel. Sometimes we were not ready to accept it. ನಮ್ಮ ಒಂದು ಹಿಂದಿನ ಕಾಲಗಳನ್ನು ಗಮನಿಸುವಾಗ ಕೆಲವೊಮ್ಮೆ ನಾವು ಸುವಾರ್ತೆಯನ್ನ ಕೇಳಿದರೂ ಅದನ್ನು ನಾವು ಸ್ವೀಕರಿಸಲಿಲ್ಲ. I also thought in that earlier days before coming to faith, it is like foolishness. ನಾನು ಸಹ ರಕ್ಷಣೆಗೆ ಬರುವುದಕ್ಕೆ ಮುಂಚಿನ ದಿವಸಗಳಲ್ಲಿ ಇದೊಂದು ಮೂರ್ಖತನ ಎಂಬುದಾಗಿ ಭಾವಿಸಿದ್ದೆನು. But God opened our hearts. ಆದರೆ ದೇವರು ನಮ್ಮ ಹೃದಯಗಳನ್ನು ತೆರೆದನು. God changed our heart. ದೇವರು ನಮ್ಮ ಹೃದಯಗಳನ್ನು ಬದಲಾಯಿಸಿದನು. So let us praise our great God for that. ಅದಕ್ಕಾಗಿ ನಮ್ಮ ಶ್ರೇಷ್ಠನಾದಂತ ದೇವರನ್ನ ಸ್ತುತಿಸೋಣ. Earlier we were thinking only about these worldly things. ಇದಕ್ಕೆ ಮುಂಚೆ ನಾವು ಕೇವಲ ಈ ಲೋಕದ ಸಂಗತಿಗಳ ಕುರಿತಾಗಿ ಮಾತ್ರ ಚಿಂತಿಸುತ್ತಿದ್ದೆವು. We were so much interested in the world. ನಾವು ಲೋಕದಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿದ್ದೆವು. What was our discussions earlier? ಇದಕ್ಕೆ ಮುಂಚೆ ನಮ್ಮ ಒಂದು ಚರ್ಚೆಗಳು ಅದು ಏನಾಗಿತ್ತು? We were discussing about film world, cinemas. ನಾವು ಸಿನಿಮಾ ಚಲನಚಿತ್ರಗಳ ಕುರಿತಾಗಿ ನಾವು ಚರ್ಚೆಗಳನ್ನ ಮಾಡುತ್ತಿದ್ದೆವು. We were more discussing about film actors. ನಾವು ಚಲನಚಿತ್ರದಲ್ಲಿ ನಟಿಸುವಂತಹ ನಟರ ಕುರಿತಾಗಿ ಹೆಚ್ಚಾಗಿ ಮಾತನಾಡುತ್ತಿದ್ದೆವು. We were telling the story of the films. ನಾವು ಆ ಚಲನಚಿತ್ರಗಳ ಕಥೆಗಳನ್ನ ಹೇಳುತ್ತಿದ್ದೆವು. We were reading the bad kind of books. ನಾವು ತಪ್ಪಾದಂತಹ ಪುಸ್ತಕಗಳನ್ನ ಓದ್ತಿದ್ದೆವು. And we were lot of interest in the political matters. ನಾವು ರಾಜಕೀಯ ಸಂಗತಿಗಳಲ್ಲಿ ಬಹಳವಾದಂತಹ ಆಸಕ್ತಿ ಉಳ್ಳವರಾಗಿದ್ದೆವು. And sometimes some people were interested more in sports and other things. ಕೆಲವೊಮ್ಮೆ ಕೆಲವರು ಈ ಒಂದು ಕ್ರೀಡೆಯ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳವರಾಗಿದ್ದರು. So that time when we hear spiritual matters, we cannot understand and we cannot accept and we are not at all interested on that. ಆ ಸಂದರ್ಭಗಳಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಾಗ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವುದಾಗಲಿ ಅಥವಾ ಸ್ವೀಕರಿಸುವುದಾಗಲಿ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲದವರಾಗಿದ್ದೆವು. So that time there was the spirit of worldliness. ಆ ಸಂದರ್ಭದಲ್ಲಿ ಈ ಲೋಕದ ಒಂದು ಆತ್ಮದ ಪ್ರಾಕೃತವಾದಂತಹ ಆತ್ಮ ನಮ್ಮಲ್ಲಿತ್ತು. But by grace of God has given us this salvation, and along with salvation, God has given the first gift to us. ಆದರೆ ದೇವರ ಕೃಪೆಯಿಂದ ಆತನು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ರಕ್ಷಣೆ ಕೊಡುವುದು ಮಾತ್ರವಲ್ಲದೆ ನಮಗೆ ಒಂದು ವರವನ್ನು ಆತನು ಕೊಟ್ಟಿದ್ದಾನೆ. What was the first gift? ಆ ಮೊದಲನೆಯ ವರ ಯಾವುದು? That is the gift of Holy Spirit. ಅದುವೇ ಪವಿತ್ರಾತ್ಮನ ವರ. God has given the Holy Spirit to our life as his first gift. ದೇವರು ತನ್ನ ಮೊದಲನೆಯ ವರವಾಗಿ ಪವಿತ್ರಾತ್ಮನನ್ನೇ ನಮ್ಮ ಜೀವಿತಗಳಿಗೆ ಕೊಟ್ಟಿದ್ದಾನೆ. Now along with our human spirit, Holy Spirit also indwelling in us. ನಮ್ಮ ಮನುಷ್ಯರ ಆತ್ಮದೊಂದಿಗೆ ಪವಿತ್ರಾತ್ಮನೂ ಸಹ ನಮ್ಮಲ್ಲಿ ವಾಸಿಸುತ್ತಿದ್ದಾನೆ. Spirit of man only knows the thoughts of man and only the thoughts of this world. ಮನುಷ್ಯನ ಆತ್ಮವು ತನ್ನ ಕುರಿತಾದಂತಹ ಸಂಗತಿಗಳನ್ನು ಮತ್ತು ಈ ಲೋಕದ ಸಂಗತಿಗಳನ್ನು ಮಾತ್ರ ತಿಳಿದಿರುತ್ತದೆ. But Spirit of God knows the thoughts of God. ಆದರೆ ದೇವರ ಆತ್ಮನು ದೇವರ ವಿಷಯಗಳನ್ನು ಸಹ ತಿಳಿದಿದ್ದಾನೆ. So that is what we are reading in verse 11, chapter 2, verse 11. ಅದನ್ನೇ ನಾವು 2ನೇ ಅಧ್ಯಾಯದ 11ನೇ ವಚನದಲ್ಲಿ ಓದುತ್ತೇವೆ. The thoughts of God no one knows except the Spirit of God. ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. And now we have received not the spirit of the world, but the Spirit who is from God, so that we may know the things freely given to us by God. ಅದಕ್ಕಾಗಿ ನೋಡುತ್ತೇವೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನೇ ಹೊಂದಿದೆವು. That is why we are calling us spiritual people. ಅದಕ್ಕಾಗಿ ನಾವು ಆತ್ಮೀಕ ಜನರು ಎಂಬುದಾಗಿ ಕರೆಯಲ್ಪಡುತ್ತೇವೆ. Because Spirit of God, Holy Spirit is indwelling in us. ಯಾಕೆಂದರೆ ದೇವರ ಆತ್ಮನು ಪವಿತ್ರ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. When we accepted Lord Christ as our Savior, as
Christ guaranteed the Spirit of God, the Holy Spirit came to our life. ನಾವು ಕರ್ತನಾದ ಯೇಸುವನ್ನು ನಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಸ್ವೀಕರಿಸಿದಾಗ ದೇವರು ಪವಿತ್ರಾತ್ಮನನ್ನು ನಮ್ಮ ಜೀವಿತಗಳಿಗೆ ಸಂಚಾಕಾರನಾಗಿ ಕೊಟ್ಟಿದ್ದಾನೆ. That is what we are reading John chapter 14, John's Gospel chapter 14. ಅದನ್ನೇ ನಾವು ಯೋಹಾನನು ಬರೆದ ಸುವಾರ್ತೆಯ 14ನೇ ಅಧ್ಯಾಯದಲ್ಲಿ ಓದುತ್ತೇವೆ. 16 verse 16. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಚನ. ಮತ್ತು ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಆತನು ನಿಮಗೆ ಬೇರೊಬ್ಬ ಆದರಿಕನನ್ನು ಸದಾ ಕಾಲವು ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. And 17 also will read. 17ನೇ ವಚನವನ್ನು ಸಹ ಓದಿಕೊಳ್ಳೋಣ. ಆತನು ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು, ಆದರೆ ನೀವು ಆತನನ್ನು ಬಲ್ಲಿರಿ, ಯಾಕೆಂದರೆ ಆತನು ನಿಮ್ಮೊಂದಿಗೆ ವಾಸಿಸುತ್ತಾನೆ ಮತ್ತು ನಿಮ್ಮೊಳಗಿರುವನು. Oh, this world cannot know the Spirit of truth or Spirit of God. ಈ ಲೋಕವು ಸತ್ಯದ ಆತ್ಮನನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. And this world cannot receive it. ಈ ಲೋಕವು ಆತನನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. It does not see him or know him. ಅದು ಆತನನ್ನು ನೋಡದೆಯೂ ತಿಳಿಯದೆಯೂ ಇದೆ. But here, this is the words of our Lord Jesus Christ himself. ಇದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸ್ವತಃ ಹೇಳಿದಂತಹ ಮಾತುಗಳಾಗಿವೆ. But you know him. Disciples know it. ಶಿಷ್ಯರು ಅದನ್ನು ಅರಿತುಕೊಂಡಿದ್ದರು. And he abides with you and will be in you. ಆತನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ನಿಮ್ಮಲ್ಲಿ ವಾಸವನಾಗಿದ್ದಾನೆ. So that the word there used is for Holy Spirit is the word helper. ಇಲ್ಲಿ ಪವಿತ್ರಾತ್ಮನಿಗೆ ಸಹಾಯಕನು ಎಂಬ ಪದವನ್ನ ಬಳಸಿದ್ದಾರೆ. What is the purpose of a helper? ಒಬ್ಬ ಸಹಾಯಕನ ಉದ್ದೇಶವೇನು? Sometimes we know that some when some works are going on, some main worker will be there, for him one helper will be there. ಕೆಲವೊಮ್ಮೆ ನಾವು ಗಮನಿಸ್ತೇವೆ, ಒಂದು ಕೆಲಸ ನಡೆಯುತ್ತಿರುವ ಸಂದರ್ಭದಲ್ಲಿ ಮುಖ್ಯ ಕೆಲಸಗಾರನು ಇರುತ್ತಾನೆ, ಅವನಿಗೆ ಸಹಾಯ ಮಾಡುವುದಕ್ಕೂ ಒಬ್ಬ ಕೆಲಸಗಾರನು ಇರುತ್ತಾನೆ. So for the smooth movement of the work, the helper is very much essential. ಆ ಕೆಲಸವು ಮೃದುವಾಗಿ ಹೋಗಬೇಕಾದರೆ ಒಬ್ಬ ಸಹಾಯಕನು ಬಹಳ ಅವಶ್ಯಕವಾಗಿರುತ್ತಾನೆ. So helper role is very important for the accomplishment of that particular task. ಆ ಒಂದು ಪ್ರತ್ಯೇಕವಾದಂತಹ ಕಾರ್ಯ ಮುಗಿಸುವುದಕ್ಕಾಗಿ ಒಬ್ಬ ಸಹಾಯಕನ ಕೆಲಸ ಬಹಳ ಪ್ರಾಮುಖ್ಯವಾಗಿರುತ್ತದೆ. That is why we are calling them as helpers. ಅದಕ್ಕಾಗಿ ನಾವು ಅವರನ್ನ ಸಹಾಯಕರು ಎಂಬುದಾಗಿ ಕರೆಯುತ್ತೇವೆ. So in our Christian day-to-day life, Holy Spirit is our helper. ಹಾಗೆಯೇ ನಮ್ಮ ಕ್ರಿಸ್ತಿಯ ಅನುದಿನ ಜೀವಿತದಲ್ಲಿ ಪವಿತ್ರಾತ್ಮನು ನಮ್ಮ ಸಹಾಯಕನಾಗಿದ್ದಾನೆ. The role of the helper is very much important in Christian life. ಕ್ರಿಸ್ತಿಯ ಜೀವಿತದಲ್ಲಿ ಸಹಾಯಕನ ಪಾತ್ರವು ಬಹಳ ಪ್ರಾಮುಖ್ಯವಾಗಿದೆ. And this helper, he is with us forever. ಈ ಒಬ್ಬ ಸಹಾಯಕನು ನಮ್ಮೊಂದಿಗೆ ಶಾಶ್ವತವಾಗಿದ್ದಾನೆ. So that is why that we are reading in verse 16. ಅದನ್ನು ನಾವು 16ನೇ ವಚನದಲ್ಲಿ ಓದುತ್ತೇವೆ. He may be with you forever. ಆತನು ಸದಾ ಕಾಲ ನಿಮ್ಮ ಸಂಗಡ ಇರುವನು. When we come to chapter 16, ನಾವು 16ನೇ ಅಧ್ಯಾಯಕ್ಕೆ ಬರುವಾಗ there also we read in verse 13. ಅಲ್ಲೂ ಸಹ 13ನೇ ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. The Holy Spirit will guide you in all the truth. ಪವಿತ್ರಾತ್ಮನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೆ ನಡೆಸುವನು. So the presence of Holy Spirit is there with us. ಪವಿತ್ರಾತ್ಮನ ಸಾನ್ನಿಧ್ಯವು ನಮ್ಮೊಂದಿಗಿದೆ. And the name of the Holy Spirit is here the Spirit of Truth. ಇಲ್ಲಿ ಪವಿತ್ರಾತ್ಮನಿಗೆ ಸೂಚಿಸಿರುವಂತಹ ಹೆಸರು ಸತ್ಯದ ಆತ್ಮನು. We know that true things are there, false things are there in this world. ಈ ಲೋಕದಲ್ಲಿ ನಿಜ ಸತ್ಯವಾದಂತಹ ಸಂಗತಿಗಳು ಸುಳ್ಳಾದಂತಹ ಸಂಗತಿಗಳು ಇರುವಂತದ್ದಾಗಿದೆ. So the Holy Spirit the guidance of Holy Spirit is there for a believer. ಅದಕ್ಕಾಗಿ ಒಬ್ಬ ವಿಶ್ವಾಸಿಗೆ ಪವಿತ್ರಾತ್ಮನ ಮಾರ್ಗದರ್ಶನವಿದೆ. So he will guide. He is a guide here.
ಆತನಿಲ್ಲೊಬ್ಬ ಮಾರ್ಗದರ್ಶಕನಾಗಿದ್ದಾನೆ. We know the role of a guide, especially in tourist and all. No, we were hearing about tourist guide. ಈ ಒಂದು ಪ್ರವಾಸಿ ತಾಣಗಳಲ್ಲಿ ಒಬ್ಬ ಮಾರ್ಗದರ್ಶಕನ ಕುರಿತಾಗಿ ನಾವು ಕೇಳುತ್ತೇವೆ. Sometimes we go to some other countries. We may not be knowing the area and the things there. ಒಂದು ವೇಳೆ ನಾವು ವಿದೇಶಕ್ಕೆ ಹೋಗುವಾಗ ಅಲ್ಲಿರುವಂತಹ ಎಲ್ಲಾ ಸಂಗತಿಗಳ ವಿಷಯವಾಗಿ ನಾವೆಲ್ಲವನ್ನು ತಿಳಿದುಕೊಂಡಿರುವುದಿಲ್ಲ. There we will get guides. ಅಲ್ಲಿ ನಾವು ಮಾರ್ಗದರ್ಶಕರನ್ನ ಕಾಣುತ್ತೇವೆ. So that guide is knowing everything. He is very well known with the area, and he knows everything about that area and everything. He can explain very well. ಆ ಮಾರ್ಗದರ್ಶಕನು ಆ ವಲಯದಲ್ಲಿರುವಂತಹ ಎಲ್ಲಾ ಸಂಗತಿಗಳನ್ನ ಚೆನ್ನಾಗಿ ತಿಳಿದುಕೊಂಡಿರುವನಾಗಿರುತ್ತಾನೆ ಮತ್ತು ಅವೆಲ್ಲವುಗಳನ್ನ ನಮಗೆ ಸರಿಯಾದ ರೀತಿಯಲ್ಲಿ ಅದನ್ನು ವಿವರಿಸುತ್ತಾನೆ. Without guide, if we are going, sometimes we will go to a wrong way and we will end up in troubles. ಒಬ್ಬ ಮಾರ್ಗದರ್ಶಕನಿಲ್ಲದೆ ನಾವು ಹೋಗುವುದಾದರೆ ನಾವು ತಪ್ಪಾದ ಮಾರ್ಗಗಳಿಗೆ ಹೋಗಿ ಸಮಸ್ಯೆಗಳಲ್ಲಿ ಸಿಕ್ಕಿಕೊಳ್ಳಬಹುದು. So the presence of guide is very important in such places. ಅಂತ ಸ್ಥಳಗಳಲ್ಲಿ ಒಬ್ಬ ಮಾರ್ಗದರ್ಶಕನ ಒಂದು ಸಹಾಯ ಬಹಳ ಪ್ರಾಮುಖ್ಯವಾದದ್ದು. So here the name of Holy Spirit is given as the guide. ಇಲ್ಲಿ ಪವಿತ್ರ ಆತ್ಮನಿಗೆ ಆತನು ಮಾರ್ಗದರ್ಶಕನು ಎಂಬುದಾಗಿ ಹೇಳಲ್ಪಟ್ಟಿದೆ. He will guide you into all the truth. ಆತನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೂ ನಡೆಸುತ್ತಾನೆ. We know that in this world many bad things are there, false things are there. If guide is not there to lead us into the truth, there will be troubles in our life. ಈ ಲೋಕದಲ್ಲಿ ಬಹಳ ಕೆಟ್ಟ ಸಂಗತಿಗಳಿದ್ದಾವೆ, ತಪ್ಪಾದ ಸಂಗತಿಗಳಿದ್ದಾವೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಆದ್ರಿಂದ ನಮಗೆ ಒಬ್ಬ ಮಾರ್ಗದರ್ಶಕನು ಇಲ್ಲದಿದ್ದರೆ ನಾವು ಸಮಸ್ಯೆಗಳಲ್ಲಿ ಸಿಕ್ಕಿ ಬೀಳುತ್ತೇವೆ. So we will come back to 1 Corinthians chapter 2 again. ನಾವು ಮೊದಲನೇ ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯಕ್ಕೆ ಮತ್ತೆ ತಿರುಗಿ ಬರೋಣ. So we, along with the human spirit, now as children of God, we are having the Holy Spirit also in us. ನಾವು ಮಾನಸಿಕವಾದಂತಹ ಆತ್ಮದೊಂದಿಗೆ ದೇವರ ಮಕ್ಕಳಾಗಿ ದೇವರ ಆತ್ಮನನ್ನು ನಾವು ಹೊಂದಿದ್ದೇವೆ. And when we come to the last word, that is 16, ನಾವು 16ನೇ ವಚನಕ್ಕೆ ಬರುವಾಗ there we are reading that, but we have the mind of Christ. ನಮಗೆ ಕ್ರಿಸ್ತನ ಮನಸ್ಸಿದೆ ಎಂಬುದಾಗಿ ಓದುತ್ತೇವೆ. We have the mind of Christ. ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿದ್ದೇವೆ. In verse 16 start, we are reading that who has known the mind of the Lord, that he will instruct him. ನಾವು 16ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನೋಡುತ್ತೇವೆ, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು. That is actually a quoting from Old Testament. ಅದನ್ನು ಹಳೆಯ ಒಡಂಬಡಿಕೆಯ ಪುಸ್ತಕಗಳಿಂದ ಅದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. That is from Isaiah chapter 40 verse 13. ಅದನ್ನು ಯೆಶಾಯನ ಪ್ರವಾದನ ಗ್ರಂಥದ 14ನೇ ಅಧ್ಯಾಯದ 13ನೇ ವಚನದಿಂದ ಇಲ್ಲಿ ಉಲ್ಲೇಖಿಸಲಾಗಿದೆ. In Romans chapter 11 also same words are quoted. ಈ ರೋಮಪುರದವರಿಗೆ ಬರೆದ ಪೌಲನ ರೋಮಪುರದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದಲ್ಲೂ ಸಹ ಇದೇ ಒಂದು ಉಲ್ಲೇಖವನ್ನ ಬಳಸಲಾಗಿದೆ. Who has known the mind of the Lord? ಕರ್ತನ ಮನಸ್ಸನ್ನು ತಿಳಿದುಕೊಂಡವನಾರು. Now God has given us the privilege to know the mind of Lord. ಆದರೆ ಈಗ ಕರ್ತನ ಮನಸ್ಸನ್ನು ತಿಳಿದುಕೊಳ್ಳುವಂತಹ ಸೌಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. In verse 9 of this chapter, we are reading another quoting, that is the things which eye has not seen, ear has not heard, and which have not entered the heart of man. All that God has prepared for those who love him. 2ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡುತ್ತೇವೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. But in verse 10, what we are reading? ಆದರೆ 10ನೇ ವಚನದಲ್ಲಿ ನಾವು ಏನನ್ನು ಓದುತ್ತೇವೆ? God revealed them to us through the Spirit. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. Earlier in verse 9, it is written that it is not known to anyone. 9ನೇ ವಚನದಲ್ಲಿ ಅದು ಯಾರಿಗೂ ತಿಳಿಯಲಿಲ್ಲ ಎಂಬುದಾಗಿ ಓದುತ್ತೇವೆ. Because what God is prepared for those who love him, nobody knows it. That is what we read in verse 9. 9ನೇ ವಚನದಲ್ಲಿ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು ಅವರು ಯಾರು ತಿಳಿದುಕೊಳ್ಳಲಿಲ್ಲ ಎಂಬುದಾಗಿ ಓದುತ್ತೇವೆ. But because of the Holy Spirit, now God revealed them through his Spirit.
ಆದರೆ ಈಗ ಪವಿತ್ರಾತ್ಮನಿರುವ ಕಾರಣದಿಂದ ದೇವರು ಆತನ ಮೂಲಕವಾಗಿ ನಮಗೆ ಎಲ್ಲವನ್ನು ಪ್ರಕಟಿಸಿದ್ದಾನೆ. And not only that, the spirit searches the depth of the God. ಅದು ಮಾತ್ರವಲ್ಲದೆ ದೇವರ ಆತ್ಮನು ಆ ದೇವರ ಅಗಾಧವನ್ನು ಹುಡುಕುವನಾಗಿದ್ದಾನೆ. Now Paul is asking, quoting from the Old Testament and asking a question: who has known the mind of the Lord? ಈಗ ಪೌಲನು ಹಳೆಯ ಒಡಂಬಡಿಕೆಯಿಂದ ಉಲ್ಲೇಖಿಸುವನಾಗಿ ಕರ್ತನ ಮನಸ್ಸನ್ನು ತಿಳಿದುಕೊಂಡವನು ಯಾರು ಎಂಬುದಾಗಿ ಕೇಳುತ್ತಿದ್ದಾನೆ. And now he is giving an answer. ಅದಕ್ಕೆ ಪೌಲನೇ ಉತ್ತರವನ್ನು ನೀಡುತ್ತಿದ್ದಾನೆ. And what is that answer? ಆ ಉತ್ತರವೇನು? We have the mind of Christ. ನಮಗೆ ಕ್ರಿಸ್ತನ ಮನಸ್ಸಿದೆ. Earlier we were natural man, we were not having any relation. ಮೊದಲು ನಾವು ಪ್ರಾಕೃತ ಮನುಷ್ಯರಾಗಿ ಯಾವ ಸಂಬಂಧವನ್ನು ಹೊಂದಿರಲಿಲ್ಲ. Now because of the Holy Spirit given as the first gift to us, ಈಗ ಪವಿತ್ರಾತ್ಮನನ್ನು ನಮಗೆ ಮೊದಲನೆಯ ವರವಾಗಿ ಕೊಟ್ಟಿರುವ ಕಾರಣದಿಂದ, and the Holy Spirit is indwelling in us, ಪವಿತ್ರಾತ್ಮನು ನಮ್ಮೊಳಗೆ ನೆಲೆಸಿರುವ ಕಾರಣದಿಂದ we have the mind of Christ. ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿದ್ದೇವೆ. What we mean by that we are having the mind of Christ? ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿದ್ದೇವೆ ಎಂದು ಹೇಳುವಾಗ ಅದರ ಅರ್ಥವೇನು? Whether we are having a mind of Christ in our life? ನಾವು ಕ್ರಿಸ್ತನ ಮನಸ್ಸನ್ನು ನಮ್ಮ ಜೀವಿತಗಳಲ್ಲಿ ಹೊಂದಿದ್ದೇವೋ? How we will understood the mind of Christ? ಕ್ರಿಸ್ತನ ಮನಸ್ಸನ್ನು ನಾವು ಹೇಗೆ ಅರ್ಥ ಮಾಡಿಕೊಂಡಿದ್ದೇವೆ? Where it is revealed? ಅದು ಎಲ್ಲಿ ಪ್ರಕಟಿಸಲ್ಪಟ್ಟಿದೆ? Oh, it is revealed through this book. It is revealed through this book. ಅದು ಆತನ ಪುಸ್ತಕದಲ್ಲಿ ಅದು ಪ್ರಕಟವಾಗಿದೆ. From Genesis to Revelation, the mind of Christ is displayed. ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸದು ತೋರಿಸಲಾಗಿದೆ. So we have to search the word of God to see what is the mind of Christ. ಕ್ರಿಸ್ತನ ಮನಸ್ಸು ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಹುಡುಕಬೇಕು. So the mind of Christ means the sharing, the plan, purpose and perspective of Christ. ಕ್ರಿಸ್ತನ ಮನಸ್ಸು ಎಂಬುದಾಗಿ ಹೇಳುವುದಾದರೆ ಕ್ರಿಸ್ತನ ಯೋಜನೆಯನ್ನು, ಕ್ರಿಸ್ತನ ಚಿತ್ತವನ್ನು, ಕ್ರಿಸ್ತನ ದೃಷ್ಟಿಕೋನವನ್ನು ಹಂಚಿಕೊಳ್ಳುವುದೇ ಆಗಿದೆ. How Christ looks towards this world. ಕ್ರಿಸ್ತನು ಈ ಲೋಕವನ್ನ ಹೇಗೆ ನೋಡುತ್ತಾನೆ? What is Christ's plan for this world? ಈ ಲೋಕಕ್ಕೆ ಕ್ರಿಸ್ತನ ಉದ್ದೇಶ ಅಥವಾ ಚಿತ್ತವೇನು? What is the purpose of Christ for this world? ಈ ಲೋಕದಲ್ಲಿ ಕ್ರಿಸ್ತನ ಉದ್ದೇಶವೇನು? What is the perspective of Christ? ಈ ಲೋಕದಲ್ಲಿ ಕ್ರಿಸ್ತನ ದೃಷ್ಟಿಕೋನವೇ, ಲೋಕದ ಮೇಲೆ ಕ್ರಿಸ್ತನ ದೃಷ್ಟಿಕೋನವೇನು? So God's plan for this world we should understand. ದೇವರು ಈ ಲೋಕಕ್ಕಾಗಿ ಇಟ್ಟಿರುವಂತ ಯೋಜನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. How we will know the heart of God? ನಾವು ದೇವರ ಹೃದಯವನ್ನ ಹೇಗೆ ತಿಳಿದುಕೊಳ್ಳಲು that we know that very well know that already we heard the Holy Spirit is indwelling us. Through that God will instruct us. ಈಗಾಗಲೇ ನಾವು ಕೇಳಿರುವ ಪ್ರಕಾರ ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ, ಅದರಿಂದ ನಾವು ತಿಳಿದುಕೊಳ್ಳಲು ಸಾಧ್ಯ ಎಂಬುದಾಗಿ ನಾವು ಓದಿದೆವು. We are reading about David. He was a man of God. He was a man behind God's heart. ನಾವು ದಾವೀದನ ಕುರಿತಾಗಿ ಓದುವಾಗ ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೇ ಎಂಬುದಾಗಿ ಓದುತ್ತೇವೆ. And when we are reading Gospels, when we are seeing the life of Christ, we very well see the mind of Christ. ನಾವು ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನು ಓದುವಾಗ ಆತನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. When we read the Beatitudes and in Matthew chapter 5, 6, 7, we can very well know the mind of Christ. ನಾವು ಮತ್ತಾಯನ ಬರೆದ ಸುವಾರ್ತೆಯ 5ನೇ ಅಧ್ಯಾಯದ 6 ಮತ್ತು 7ನೇ ಅಧ್ಯಾಯಗಳಲ್ಲಿ ನೋಡುವ ಆ ಪರ್ವತ ಪ್ರಸಂಗವನ್ನು ಗಮನಿಸುವಾಗ ಕ್ರಿಸ್ತನ ಮನಸ್ಸನ್ನು ಚೆನ್ನಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. When we start the gospel, we can see that in Matthew chapter 1 verse 1, the genealogy we can see.
ನಾವು ಸುವಾರ್ತೆಗಳ ಮೂಲಕವಾಗಿ ಆರಂಭಿಸುವಾಗ ಮತ್ತಾಯನ ಸುವಾರ್ತೆಯ ಮೊದಲನೇ ಅಧ್ಯಾಯದಲ್ಲಿ ನಾವು ವಂಶಾವಳಿಯ ಕುರಿತಾಗಿ ನೋಡುತ್ತೇವೆ. How it is starting? ಆ ವಂಶಾವಳಿಯನ್ನು ಅವನು ಹೇಗೆ ಆರಂಭಿಸುತ್ತಿದ್ದಾನೆ? The record of the genealogy of Jesus the Messiah, the son of David, the son of Abraham. ಯೇಸು ಕ್ರಿಸ್ತನ ವಂಶಾವಳಿಯ ಪುಸ್ತಕವು ಆತನು ದಾವೀದನ ಮಗನು, ಆತನು ಅಬ್ರಹಾಮನ ಮಗನು. Starting it is Abraham, then it is David, then Jesus Christ. ಅದೇ ಕ್ರಮವಾಗಿ ನೋಡುವಾಗ ಅದು ಅಬ್ರಹಾಮನ ನಂತರ ದಾವೀದನು, ನಂತರ ನಾವು ಯೇಸು ಕ್ರಿಸ್ತನನ್ನ ಕಾಣುತ್ತೇವೆ. So these Abraham, David, they were very well know about the heart of Christ. ಈ ಅಬ್ರಹಾಮನು ಮತ್ತು ದಾವೀದನು ದೇವರ ಕ್ರಿಸ್ತನ ಮನಸ್ಸನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿದ್ದರು. So even though they were not lived at the time of Jesus, but from far away, they have seen the glory of Christ and the purpose of the coming of Christ. ಅವರು ಕ್ರಿಸ್ತನ ಜೀವಿಸಿದಂತ ಕಾಲಘಟ್ಟದಲ್ಲಿ ಆತನೊಂದಿಗೆ ಜೀವಿಸದೇ ಇದ್ದರೂ ಅವರು ದೂರದಿಂದ ಈ ಲೋಕಕ್ಕಾಗಿ ಕ್ರಿಸ್ತನ ಇಟ್ಟಿರುವಂತಹ ಉದ್ದೇಶಗಳನ್ನು ಅವರು ನೋಡಿದವರಾಗಿದ್ದರು. And Matthew chapter 1 verse 21, again we see the purpose. ನಾವು ಮತ್ತಾಯನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 21ನೇ ವಚನದಲ್ಲಿ ಮತ್ತೊಮ್ಮೆ ಆ ಉದ್ದೇಶವನ್ನು ನೋಡುತ್ತೇವೆ. He will be brother, you can read. ಆಕೆ ಒಬ್ಬ ಮಗನನ್ನು ಹೆರುವಳು, ನೀನು ಆತನ ಹೆಸರನ್ನು ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಅಂದನು. He will save his people from their sins. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. So this is the primary purpose. ಇದುವೇ ಪ್ರಾಥಮಿಕವಾದಂತಹ ಉದ್ದೇಶವಾಗಿದೆ. The primary purpose in the mind of a believer about Christ is this verse. He will save his people from sins. ಒಬ್ಬ ವಿಶ್ವಾಸಿಯ ಮನಸ್ಸಿನಲ್ಲಿ ಕ್ರಿಸ್ತನ ಕುರಿತಾದಂತಹ ಪ್ರಾಥಮಿಕ ಆಲೋಚನೆ ಏನಾಗಿರಬೇಕೆಂದರೆ ಆತನು ಪಾಪಗಳಿಂದ ರಕ್ಷಿಸುವನು ಎಂಬುದೇ ಆಗಿರಬೇಕು. So here the purpose is clearly revealed. ಇಲ್ಲಿ ಆ ಉದ್ದೇಶವು ಸ್ಪಷ್ಟವಾಗಿ ಅದು ಪ್ರಕಟಿಸಲಾಗಿದೆ ಅಥವಾ ತಿಳಿಸಲಾಗಿದೆ. It is revealed by an angel. ಇದು ಒಬ್ಬ ದೇವದೂತನ ಮೂಲಕವಾಗಿ ಪ್ರಕಟವಾಯಿತು. And that is a primary purpose. ಅದುವೇ ಪ್ರಾಥಮಿಕವಾದಂತಹ ಚಿತ್ತವಾಗಿದೆ. When we see our Lord's life, he told that I came in search of sinners, not for righteous people. ನಾವು ಕರ್ತನ ಜೀವಿತವನ್ನು ಗಮನಿಸುವಾಗ ನಾನು ಪಾಪಿಗಳಿಗಾಗಿ ಬಂದನೇ ಹೊರತು ನೀತಿವಂತರಿಗಾಗಿ ಅಲ್ಲ ಎಂಬುದಾಗಿ ಆತನು ಹೇಳುವುದನ್ನು ನೋಡುತ್ತೇವೆ. So he was in search of sinners. ಆತನು ಪಾಪಿಗಳನ್ನು ಹುಡುಕುವನಾಗಿದ್ದನು. So as children of God, that should be there in our mind. Our Lord came to in search of sinners. ದೇವರ ಮಕ್ಕಳಾಗಿ ನಮ್ಮ ಕರ್ತನು ಆತನು ಪಾಪಿಗಳನ್ನು ಹುಡುಕುವುದಕ್ಕಾಗಿ ಬಂದನು ಎಂಬ ಆಲೋಚನೆಯು ನಮ್ಮ ಮನಸ್ಸಿನಲ್ಲಿರಬೇಕು. When we come to chapter 3 of Matthew's Gospel, ನಾವು ಮತ್ತಾಯನು ಬರೆದ ಸುವಾರ್ತೆಯ 3ನೇ ಅಧ್ಯಾಯಕ್ಕೆ ಬರುವಾಗ, where we saw another man, John the Baptist. ಇಲ್ಲಿ ನಾವು ಸ್ನಾನಿಕನಾದ ಯೋಹಾನನು ಎಂಬ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣುತ್ತೇವೆ. So he was also a man, he also knew the heart of our Lord. ಈ ಮನುಷ್ಯನು ಸಹ ದೇವರ ಕರ್ತನ ಮನಸ್ಸನ್ನು ಅರಿತಂತಹ ಮತ್ತೊಬ್ಬ ವ್ಯಕ್ತಿಯಾಗಿದ್ದನು. So when we see his message, that we can see. ನಾವು ಅದನ್ನು ಯೋಹಾನನ ಸಂದೇಶವನ್ನು ನೋಡುವುದಾದರೆ ಅದನ್ನು ನಾವು ಗಮನಿಸಬಹುದು. What he was preached, ಏನನ್ನು ಸ್ನಾನಿಕನಾದ ಯೋಹಾನನು ಸಾರಿದನು, the very purpose of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೈಜವಾದಂತಹ ಅಥವಾ ನಿಜವಾದಂತಹ ಆ ಉದ್ದೇಶವನ್ನೇ ಸಾರಿದನು. How he started his preaching, you see, ಯಾವ ರೀತಿಯಲ್ಲಿ ಯೋಹಾನನು ತನ್ನ ಪ್ರಸಂಗವನ್ನು ಆರಂಭಿಸಿದನು. In chapter 3 verse 2, 3ನೇ ಅಧ್ಯಾಯದ 2ನೇ ವಚನದಲ್ಲಿ ನೋಡುತ್ತೇವೆ, repent, for the kingdom of heaven is at hand. ನೀವು ಮಾನಸಾಂತರ ಪಡಿರಿ, ಯಾಕೆಂದರೆ ಸ್ವರ್ಗ ರಾಜ್ಯವು ಸಮೀಪವಾಗಿದೆ. And we can see that he was not very well educated or a person in a high level community,
He was a very ordinary man. ಇಲ್ಲಿ ನಾವು ನೋಡುತ್ತೇವೆ ಯೋಹಾನನು, ಸ್ನಾನಿಕನಾದ ಯೋಹಾನನು ಬಹಳ ವಿದ್ಯಾವಂತನು ಅಥವಾ ಸಮೃದ್ಧಿಯಿಂದ ಕೂಡಿದಂತ ಕುಟುಂಬದಿಂದ ಬರದವನಾಗಿರದೆ ಒಂದು ಸಾಮಾನ್ಯವಾದಂತ ಕುಟುಂಬದಿಂದ ಬಂದವನಾಗಿದ್ದನು. So he started his message by repentance. ಅವನು ತನ್ನ ಸಂದೇಶವನ್ನು, ತನ್ನ ಪ್ರಸಂಗವನ್ನ ಮಾನಸಾಂತರದೊಂದಿಗೆ ಆರಂಭಿಸಿದನು. So here Matthew is writing, he is quoting a verse from Old Testament. ಇಲ್ಲಿ ಮತ್ತಾಯನು ಹಳೆಯ ಒಡಂಬಡಿಕೆಯಿಂದ ಒಂದು ವಚನವನ್ನು ಉಲ್ಲೇಖಿಸುತ್ತಾ, that is verse 3. ಮೂರನೇ ವಚನದಲ್ಲಿ ನೋಡುತ್ತೇವೆ. What he is telling about John the Baptist. ಆತನು ಸ್ನಾನಿಕನಾದ ಯೋಹಾನನ ಕುರಿತಾಗಿ ಏನನ್ನು ಹೇಳುತ್ತಿದ್ದಾನೆ? The voice of one crying in the wilderness. ಅಡವಿಯಲ್ಲಿ ಕೂಗುವವನ ಶಬ್ದವಿದೆ ಅಥವಾ ಒಬ್ಬನ ಸ್ವರವಿದೆ. The voice of one crying in the wilderness. ಅಡವಿಯಲ್ಲಿ ಕೂಗುವವನ ಸ್ವರ. He was an voice in the wilderness. ಅಡವಿಯಲ್ಲಿ ಅವನೊಬ್ಬ ಸ್ವರವಾಗಿದ್ದನು. So when we come to our life, ನಾವು ನಮ್ಮ ಜೀವಿತಗಳನ್ನು ಬರುವಾಗ, here John the Baptist knew the purpose of our coming of our Lord Jesus Christ. ಇಲ್ಲಿ ಸ್ನಾನಿಕನಾದ ಯೋಹಾನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಉದ್ದೇಶವನ್ನ ತಿಳಿದುಕೊಂಡಿದ್ದನು. John was an voice of Christ. ಯೋಹಾನನು ಯೇಸು ಕ್ರಿಸ್ತನ ಒಂದು ಸ್ವರವಾಗಿದ್ದಂತ ಶಬ್ದವಾಗಿದ್ದನು. There was no other shows in his ministry. ಅವನ ಜೀವಿತದಲ್ಲಿ ಬೇರೆ ಯಾವುದನ್ನು it is not like any shows outwardly show in the ministry. ಓಕೆ, ಈ ಸಂಗತಿಯು ಅವನ ತನ್ನ ಸೇವೆಯಲ್ಲಿ ಬಾಹ್ಯವಾಗಿ ಪ್ರದರ್ಶಿಸುವಂತಹ ಸಂಗತಿ ಆಗಿರಲಿಲ್ಲ. But there was an voice. ಆದರೆ ಅಲ್ಲೊಂದು ಸ್ವರವಿತ್ತು. When we his ministry, always he's in John's Gospel we can see that I must decrease, he must increase. ನಾವು ಸ್ನಾನಿಕನಾದ ಯೋಹಾನನ ಸೇವೆಯನ್ನು ಗಮನಿಸುವಾಗ ಆತನು ಯಾವಾಗಲೂ ಆತನು ಹೆಚ್ಚಾಗಬೇಕು, ನಾನು ಕಡಿಮೆಯಾಗಬೇಕು ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. He did not want to reveal him to all the people, and but he was an voice. ಆತನು ತಾನು ಯಾರು ಎಂಬುದಾಗಿ ಎಲ್ಲಾ ಜನರಿಗೂ ತೋರಿಸಿಕೊಳ್ಳಲು ಬಯಸಲಿಲ್ಲ, ಬದಲಾಗಿ ತಾನೊಬ್ಬ ಸ್ವರವಾಗಿದ್ದನು. So because of that many people accepted and many people repented, and because of that ministry many people followed Christ also. ಈ ಒಂದು ಸೇವೆಯ ಕಾರಣದಿಂದ ಅಥವಾ ಸೇವೆಯ ನಿಮಿತ್ತವಾಗಿ ಅನೇಕರು ಮಾನಸಾಂತರಪಟ್ಟವರನ್ನು ಹಿಂಬಾಲಿಸಿದರು ಮತ್ತು ಅನೇಕರು ಕರ್ತನಾದ ಯೇಸುವನ್ನು ಸಹ ಹಿಂಬಾಲಿಸಿದರು. So the Baptist John understood the heart of our Lord. ಹೀಗೆ ಸ್ನಾನಿಕನಾದಂತಹ ಯೋಹಾನನು ಕರ್ತನ ಹೃದಯವನ್ನು ಅಥವಾ ಮನಸ್ಸನ್ನು ಅರಿತುಕೊಂಡನು. He was the voice one crying in the wilderness. ಅವನು ಅಡವಿಯಲ್ಲಿ ಕೂಗುವ ಒಂದು ಸ್ವರವಾಗಿದ್ದನು. So when we are telling we have a mind of Christ, this attitude should be there in our Christian life. ನಾವು ಕ್ರಿಸ್ತನ ಮನಸ್ಸು ನಮಗಿದೆ ಎಂಬುದಾಗಿ ನಾವು ಹೇಳುವುದಾದರೆ ಈ ಮನೋಭಾವವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕಾಣಬೇಕು. So this is the primary requirement in our Christian life. ಇದುವೇ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಇರಬೇಕಾಗಿರುವ ಪ್ರಾಥಮಿಕವಾದಂತಹ ಅಗತ್ಯವಾಗಿದೆ. It is against the wisdom of this world. ಇದು ಈ ಲೋಕದ ಜ್ಞಾನಕ್ಕೆ ವಿರುದ್ಧವಾದದ್ದಾಗಿದೆ. Earlier the wisdom of God was hidden, but now it is revealed. ಇದಕ್ಕೆ ಮುಂಚೆ ದೇವರ ಜ್ಞಾನವಾದದ್ದು ಅದು ಮರೆಯಾಗಿಡಲ್ಪಟ್ಟಿತು, ಆದರೆ ಈಗ ಅದು ಪ್ರಕಟವಾಗಿದೆ. And when we come to 1 Corinthians, now it is given to the believers through the Spirit of God. ನಾವು ಮೊದಲನೇ ಕೊರಿಂಥ ಪತ್ರಿಕೆಗೆ ಬರುವಾಗ ಅದು ಈಗ ದೇವರ ಆತ್ಮನ ಮೂಲಕವಾಗಿ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಿದೆ. Given to the believers through the Spirit of God. ಅದು ವಿಶ್ವಾಸಿಗಳಿಗೆ ದೇವರ ಆತ್ಮನ ಮೂಲಕವಾಗಿ ಕೊಡಲ್ಪಟ್ಟಿದೆ. And it cannot be understood by this world. ಅದು ಈ ಲೋಕದಿಂದ ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. What is the reason? They are not having the Spirit of God. ಅದಕ್ಕೆ ಕಾರಣವೇನೆಂದರೆ ಅವರಲ್ಲಿ ದೇವರ ಆತ್ಮನಿಲ್ಲ. And when we come to verse 15, to chapter verse 15, ನಾವು 2ನೇ ಅಧ್ಯಾಯದ 15ನೇ ವಚನಕ್ಕೆ ಬರುವಾಗ, the mind of Christ is given to believers for discernment in spiritual matter. ನಾವು ಆತ್ಮಿಕವಾದಂತಹ ವಿಷಯಗಳನ್ನು ಗ್ರಹಿಸಿ ತಿಳಿದುಕೊಳ್ಳುವಂತೆ ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. That what we are reading in verse 15.
ಅದನ್ನೇ ನಾವು 15ನೇ ವಚನದಲ್ಲಿ ಓದುತ್ತೇವೆ. But he who is spiritual appraises all things, yet he himself is not appraised by no one. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. So the mind of Christ God has given to us for spiritual discernment. ನಾವು ಆತ್ಮೀಕವಾದಂತಹ ಗ್ರಹಿಕೆಯನ್ನು ಹೊಂದುವುದಕ್ಕಾಗಿ ದೇವರು ಕ್ರಿಸ್ತನ ಮನಸ್ಸನ್ನು ವಿಶ್ವಾಸಿಗಳಾದ ನಮಗೆ ಆತನು ದಯಪಾಲಿಸಿದ್ದಾನೆ. What is mean by spiritual discernment? ಆತ್ಮೀಕವಾದಂತಹ ಆತ್ಮೀಕ ಗ್ರಹಿಸುವಿಕೆ ಎಂದರೆ ಏನು? So when we have to find out what is wrong and what is right. ನಾವು ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ನಾವು ಕಂಡುಹಿಡಿಯಬೇಕು. The mind of that discernment should be there in our heart. ಆ ಒಂದು ವಿವೇಚನೆಯು ನಮ್ಮ ಹೃದಯದಲ್ಲಿರಬೇಕು. So for that we have to renew in our Christian life. ಅದಕ್ಕಾಗಿ ನಾವು ಅನುದಿನ ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ನಾವು ನವೀಕರಿಸುತ್ತಿರಬೇಕು. We will conclude by reading the famous words in chapter 12, Romans chapter 12, verse 1 and 2. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದಲ್ಲಿರುವಂತಹ 1 ಮತ್ತು 2 ವಚನಗಳನ್ನ 2ನೇ ವಚನವನ್ನು ಓದಿ ನಾವು ಮುಗಿಸೋಣ. Please read, brother. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳು. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. So here very well it is explained how this discernment is possible. ಈ ಒಂದು ವಿವೇಚನೆಯು ಹೇಗೆ ಸಾಧ್ಯವಾಗುತ್ತದೆ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಅದು ವಿವರಿಸಲ್ಪಟ್ಟಿದೆ. But simply it is not possible. ಅದು ಸರಳವಾಗಿ ಸಾಧ್ಯವಾಗುವುದಿಲ್ಲ. But there are some conditions. ಅದಕ್ಕೆ ಕೆಲವು ನಿಬಂಧನೆಗಳಿದೆ. Christian life, we know that it is condition based. It is condition based. When we are the growth in Christian life is condition based. ಕ್ರಿಸ್ತೀಯ ಜೀವಿತದ ಬೆಳವಣಿಗೆಯು ಅದು ನಿಬಂಧನೆಗಳ ಮೇಲೆ ಆಧಾರಿತವಾಗಿದೆ ಎಂಬುದನ್ನು ನಾವು ತಿಳಿದಿದ್ದೇವೆ. So here there is we do not be conformed to this world. ನಾವು ಇಹಲೋಕದ ನಡವಳಿಕೆಯನ್ನ ಅನುಸರಿಸುವವರಾಗಿರಬಾರದು. So presently, because we are not having a physical gathering and inside activities, there are chances because of this media and other things, there is chances to be confirmed with this world. ಈಗ ನಾವು ಶಾರೀರಿಕವಾದಂತ ಅಥವಾ ನಾವು ಸಭೆಯ ಕೂಟಗಳನ್ನ ಹೊಂದಿರದ ಕಾರಣ, ನಾವು ಸಭೆಯಲ್ಲಿ ಸೇರಿ ಬರದೇ ಇರುವ ಕಾರಣ, ಈ ರೀತಿಯಾದಂತಹ ಮಾಧ್ಯಮಗಳ ಮೂಲಕವಾಗಿ ನಾವು ಲೌಕಿಕವಾದಂತಹ ನಡವಳಿಕೆಯನ್ನ ಅನುಸರಿಸುವ ಸಾಧ್ಯತೆಗಳು ಉಂಟು. If we are not having proper discernment and if you are not having the mind of Christ, if you are not using the mind of Christ, there are chances of failures. ನಾವು ಕ್ರಿಸ್ತನ ಮನಸ್ಸನ್ನ ಹೊಂದಿದವರಾಗಿರುವಾಗ, ನಾವು ಈ ವಿವೇಚನೆಯನ್ನ ಹೊಂದಿದವರಾಗಿರದಿದ್ದರೆ ಅಥವಾ ಕ್ರಿಸ್ತನ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದಿದ್ದರೆ ಈ ರೀತಿಯಾದಂತಹ ನಡವಳಿಕೆಯನ್ನ ಅನುಸರಿಸುವುದಕ್ಕೆ ಸಾಧ್ಯ. God has given all provisions. ದೇವರು ಎಲ್ಲವನ್ನು ಒದಗಿಸಿದ್ದಾನೆ. But provisions will not be sufficient. Provisions are there. Because of that, we cannot grow in our Christian life. ಒದಗಿಸುವಿಕೆಗಳು ಉಂಟು, ಆದರೆ ಅವುಗಳಿಂದ ನಾವು ಕ್ರಿಸ್ತೀಯ ಜೀವಿತದಲ್ಲಿ ವೃದ್ಧಿಯಾಗುವುದಿಲ್ಲ. What we have to use the provisions. ಬದಲಾಗಿ ಆ ಒದಗಿಸುವಿಕೆಗಳನ್ನ ನಾವು ಉಪಯೋಗಿಸಬೇಕು. When we are using the provisions, then only growth will come. ಆ ಒದಗಿಸುವಿಕೆಗಳನ್ನ ನಾವು ಉಪಯೋಗಿಸುವಾಗ ಆಗ ನಾವು ಅಭಿವೃದ್ಧಿ ಅಥವಾ ವೃದ್ಧಿಯನ್ನು ನಾವು ಕಾಣಬಹುದು. Word of God also like that. If it is there in our if the word of God is there and it is kept closed, how we will grow in our spiritual life?
ದೇವರ ವಾಕ್ಯವನ್ನ ಮುಚ್ಚಿ ನಾವು ಎತ್ತಿಡುವುದಾದರೆ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಬೆಳವಣಿಗೆ ಆಗಲು ಹೇಗೆ ಸಾಧ್ಯ? Bible is very good. We are having NKJV, different versions are there. But if you are not using, how will grow? ಸತ್ಯವೇದವು ಒಳ್ಳೆಯದು, ನಾವು ವಿವಿಧ ಭಾಷಾಂತರಗಳನ್ನು ಹೊಂದಿದ್ದೇವೆ, ಆದರೆ ಅದನ್ನು ನೀವು ಬಳಸದಿದ್ದರೆ ಅದರಿಂದ ಪ್ರಯೋಜನವೇನು? So like that, God has given the provision of Holy Spirit and His mind in us. But when we use this for spiritual growth, then only we will be benefited. ಅದೇ ರೀತಿಯಾಗಿ ದೇವರು ತನ್ನ ಆತ್ಮನನ್ನು, ಅಂದ್ರೆ ದೇವರ ಆತ್ಮನನ್ನು, ಕ್ರಿಸ್ತನ ಮನಸ್ಸನ್ನು ನಮಗೆ ನೀಡಿದ್ದಾನೆ. ಅದನ್ನು ನಾವು ಉಪಯೋಗಿಸುವುದಾದರೆ ಮಾತ್ರ ಅದರಿಂದ ನಾವು ಫಲವನ್ನು ಕಾಣಲು ಸಾಧ್ಯ. So by proper discernment, we should not be conformed with this world. ನಾವು ಸರಿಯಾದಂತಹ ವಿವೇಚನೆಯನ್ನು ಹೊಂದಿದವರಾಗಿ ಈ ಲೋಕದ ಇಹಲೋಕದ ನಡವಳಿಕೆಯನ್ನು ಅನುಸರಿಸದವರಾಗಿರಬೇಕು. So there are lots of chances, especially we are limited to our home and we are limited to social medias and we are limited to internet. There are lot of chance that we may conform to this world. We will be more interested in the activities of the world. There are chances. ನಾವು ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಮತ್ತು ಅಂತರ್ಜಾಲಗಳಲ್ಲಿ ನಾವು ಮಿತಿಯುಳ್ಳವರಾಗಿರುವುದರಿಂದ ಈ ಇಹಲೋಕದ ನಡವಳಿಕೆಯನ್ನು ಅನುಸರಿಸುವ ಸಾಧ್ಯತೆಗಳು ಹೆಚ್ಚಾಗಿರುವಂತದಾಗಿದೆ. So, and what God's Lord Spirit is telling, Holy Spirit is telling, do not conform. ಆದರೆ ಪವಿತ್ರಾತ್ಮನು ಹೇಳುವುದೇನು? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ. But be transformed by the renewing of your mind. ಆದರೆ ನಿಮ್ಮ ಮನಸ್ಸಿನ ಒಂದು ರೂಪಾಂತರ ಅಥವಾ ಮಾರ್ಪಾಟಿನ ಮೂಲಕವಾಗಿ ನೀವು ಬದಲಾಗಿರಿ. If we are conformed, we cannot be transformed. ನಾವು ಈ ಇಹಲೋಕದನ್ನು ಅನುಸರಿಸುವರಾಗಿದ್ದರೆ ನಾವು ರೂಪಾಂತರಗೊಳ್ಳಲು ಅಥವಾ ಪರಲೋಕದ ಒಂದು ಭಾವವನ್ನು ಹೊಂದಲು ಸಾಧ್ಯವಿಲ್ಲ. So we have to renew our mind. ನಾವು ನಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳಬೇಕು. And submit ourselves to God. ದೇವರಿಗೆ ನಮ್ಮನ್ನು ನಾವೇ ಒಪ್ಪಿಸಿಕೊಡಬೇಕು. As a living and holy sacrifice. ಅದು ಜೀವಂತವಾದಂತಹ ಒಂದು ಯಜ್ಞವಾಗಿ ನಾವು ಸಮರ್ಪಿಸಬೇಕು. And it should be acceptable to God. ಅದು ದೇವರಿಗೆ ಸ್ವೀಕೃತವಾದದಾಗಿರಬೇಕು. ಅದು ದೇವರು ಸ್ವೀಕರಿಸುವುದಕ್ಕೆ ಯೋಗ್ಯವಾದದಾಗಿರಬೇಕು. Let us conclude now. ಈಗ ನಾವು ಮುಗಿಸೋಣ. So God has given the wonderful gift of Holy Spirit in our life. ದೇವರು ನಮ್ಮ ಜೀವಿತಕ್ಕಾಗಿ ಒಂದು ಅದ್ಭುತವಾದಂತಹ ವರವಾಗಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. We can very well differentiate between true and false. ಆತನ ಮೂಲಕವಾಗಿ ನಾವು ತಪ್ಪನ್ನು ಸರಿಯನ್ನು ಉತ್ತಮವಾದ ರೀತಿಯಲ್ಲಿ ನಾವು ಪ್ರತ್ಯೇಕಿಸಬಹುದು. So let us utilize God's provisions in our day-to-day life. ದೇವರ ಈ ಒದಗಿಸುವಿಕೆಯನ್ನು ನಮ್ಮ ಅನುದಿನ ಜೀವಿತಗಳಲ್ಲಿ ನಾವು ಬಳಸಿಕೊಳ್ಳೋಣ. Sufficient grace will be there from our Lord for that. ಅದಕ್ಕಾಗಿ ನಮ್ಮ ಕರ್ತನಿಂದ ನಮಗೆ ಸಾಕಾಗುವಷ್ಟು ಕೃಪೆಯನ್ನು ಆತನು ಕೊಡುತ್ತಾನೆ. So utilize that grace also. ಆ ಕೃಪೆಯನ್ನು ಸಹ ನಾವು ಉಪಯೋಗಿಸಿಕೊಳ್ಳಬೇಕು. So then a victorious life is possible. ಆಗ ಮಾತ್ರವೇ ಒಂದು ಜಯಬೇರಿಯಿಂದ ಕೂಡಿದಂತಹ ಜೀವಿತವು ಸಾಧ್ಯವಾಗುತ್ತದೆ. So anybody is suffering, anybody is complaining that if it is not possible, a victorious life is not possible. Yes, it is really possible. God has given all provision. Let us use that provisions. ಕ್ರಿಸ್ತಿಯ ಜೀವಿತವು ಸಾಧ್ಯವಿಲ್ಲ ಎಂಬುದಾಗಿ ಯಾರಾದರೂ ಗೊಂದಲದಲ್ಲಿರುವುದಾದರೆ ದೇವರು ನಮಗೆ ಉತ್ತಮವಾದಂತಹ ಒದಗಿಸುವಿಕೆಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ಆ ಜಯವನ್ನು ನಾವು ಸಾಧಿಸಲು ಸಾಧ್ಯವಾಗುತ್ತದೆ. If anyone is facing any backsliding in our Christian life, ಈ ಕ್ರಿಸ್ತಿಯ ಜೀವಿತದಲ್ಲಿ ಯಾರಾದರೂ ಹಿಂಜಾರಿ ಹೋಗಿರುವುದಾದರೆ, so let us do not be conformed to this world. ಈ ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ. But renew your mind. ನಿಮ್ಮ ಮನಸ್ಸನ್ನು ನೂತನಪಡಿಸಿರಿ. Come back to the original state. ನಿಮ್ಮ ಮೊದಲ ಸ್ಥಿತಿಗೆ ಮತ್ತೆ ಹಿಂತಿರುಗಿ ಬನ್ನಿ. So God will definitely there to help you. ದೇವರು ನಿಮಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧವಾಗಿರುತ್ತಾನೆ. God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.